ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಬೆಳಗಿನ ಜಾವ 5:30ಗೆ ಎದ್ದು ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ನೋಡ್ತಾಯಿರಿ. ಫಸ್ಟ್ಲಿ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಆಮೇಲೆ ನಾನು ಈ ಥರ ಸ್ನಾನ ಮಾಡಿಕೊಂಡು ಈ ಥರ ರೆಡಿಯಾಗಿದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾವು ಏನಕ್ಕೆ ರೆಡಿಯಾಗಿರೋದು ಅಂತ ಅಂದರೆ, ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ಯಾಟರ್ಡೆ ಕುತ್ಕೊಂಡು ಮಾತಾಡಬೇಕಿದ್ರೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ, ನನ್ನ ಮಗನ ಮುಡಿ ಕೊಟ್ಟೆ 4-5 ವರ್ಷ ಆಯಿತು. ಅವಾಗ ಬಿಟ್ಟರೆ ಇನ್ನು ನಮ್ಮ ಮನೆ ದೇವ್ರ ಕಡೆಗೆ ಹೋಗೇ ಇರಲಿಲ್ಲ. ಅವತ್ತಿಂದ ಇವತ್ತು ಗಂಟೆ ಹೋಗೋಕ್ಕೆ ಆಗಿಲ್ವಲ್ಲ, ಹೋಗ್ಬಿಟ್ಟು ಬರೋಣ, ಹೇಗಿದ್ರು ವೀಕೆಂಡ್ ರಜಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಪೂಜೆ ಸಾಮಾನೆಲ್ಲ ಪ್ಯಾಕ್ ಮಾಡ್ಕೊಂಡಿರೋ ತಿಂಡಿನೂ ಕೂಡ ಪ್ಯಾಕ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಪಪ್ಪ ಮಮ್ಮಿದ್ದನ್ನು ಕೂಡ ಎಲ್ಲರೂ ಬಂದರು. ಆಮೇಲೆ ಒಂದೇ ಕಾರಲ್ಲಿ ಎಲ್ಲರೂ ಹತ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ಕೊಂಡ್ವಿ. ನಮ್ಮನೆ ದೇವರು ವೇಣುಗೋಪಾಲ ಸ್ವಾಮಿ, ಅದಿರೋದು ಸರ್ಗೂರ್ ಹತ್ರ. ಅಲ್ಲಿ ಯಾವಾಗಲೂ ಆಲ್ಮೋಸ್ಟು ದೇವಸ್ಥಾನ ಓಪನ್ ಇರುತ್ತೆ. ಅಕಸ್ಮಾತ್ ಓಪನ್ ಆಗಿಲ್ಲ ಅಂತಂದ್ರೂ ಯಾರಾದರೂ ಬಂದು ಓಪನ್ ಮಾಡಿ ಪೂಜೆ ಮಾಡಿಕೊಡ್ತಾಯಿದ್ರು. ಬಟ್ ನಾವು ಹೋಗಿದ್ದ ದಿನ ನಮಗೆ ಏನಂದರೆ, ಅಲ್ಲಿ ಊರಲ್ಲಿ ಸಾವಾದರೆ ಹಳ್ಳಿಗಳ ಕಡೆ ದೇವಸ್ಥಾನ ಎಲ್ಲ ಓಪನ್ ಮಾಡಲ್ಲ. ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳ ಕಡೆಯೂ ಈ ಕಡೆ ರೂಲ್ಸ್ ಇರುತ್ತೆ. ನಾವು ಹೋದ ದಿನವೂ ಹಾಗೆ ಆಗಿತ್ತು. ಅಲ್ಲಿ ಯಾರ್ದೋ ಒಬ್ರದ್ದು ಸಾವಾಗ್ಬಿಟ್ಟು ದೇವಸ್ಥಾನ 3 ದಿನ ಗಂಟ ಬಾಗಿಲು ತೆಗೆಯಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಎಷ್ಟು ವರ್ಷದ ನಂತರ ಹೋಗಿದ್ದೀವಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಈಚೆಗಡೆ ಹಣ್ಣು ಕಾಯಿ ಮುರಿದು ಪೂಜೆ ಮಾಡ್ಕೊಂಡು ಹೋಗಿರೋ ತಿಂಡಿನ ಕೂಡ ಎಲ್ಲರೂ ಕೇಸರಿ ಬಾತು ಬಜ್ಜಿ ಎಲ್ಲ ಮಾಡ್ಕೊಂಡೋಗಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ತಿನ್ಕೊಂಡು ದೇವಸ್ಥಾನದ ಮುಂದೆನೇ ಪೀಸ್ಫುಲ್ಲಾಗಿ ಫ್ಯಾಮಿಲಿ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಮನೆ ಕಡೆ ಹೊರಟ ಮೇಲೆ ಮೈಸೂರು ಅಲ್ಲೇ ಬರಬೇಕಾದ್ರೆ ಒಂದು ಸಂತೆ ನಡೀತಾಯಿತ್ತು. ಅಲ್ಲೂ ಕೂಡ ಹೋಗಿ ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಇನ್ನು ಮೈಸೂರು ಕಡೆ ಬಂದ್ವಿ. ಮೈಸೂರು ಕಡೆ ಬಂದ ತಕ್ಷಣ ಇನ್ನು ಮನೇಲಿ ಎಲ್ಲ ಪಪ್ಪ ಮಮ್ಮಿ ಹೊರಡ್ತೀನಿ ಅಂದರು. ಬೇಡ ಅಂದ್ಬಿಟ್ಟು ಅಡುಗೆ ಮಾಡ್ತೀನಿ, ಸಂಡೇ ಅಲ್ವಾ ಅಂತ ಮಟನು ಚಿಕನ್ ಎಲ್ಲ ಹಾಗೆ ಸಂತೆಲಿ ಬರ್ತಾ ತೊಗೊಂಡು ಬಂದು ಅಡುಗೆ ಮಾಡಿ ಊಟ ಮಾಡಿಸಿ ಅವ್ರಿಗೂ ಕೂಡ ಮನೆಗೆ ಕಳಿಸ್ಕೊಟ್ಟೆ. ಆಮೇಲೆ ಅವ್ರು ಹೋದ್ಮೇಲೆ ಸಂಜೆ ಮೇಲೆ ಮ್ಯಾಚ್ ನಡೀತಿತ್ತಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಇದಕ್ಕಿದ್ದಂಗೆ ವಾಲ್ಕೆನೋ ಪಿಜ್ಜಾ ಮತ್ತು ವೆಜ್ ಪಾರ್ಸಲ್ ಎಲ್ಲ ತರಿಸಿದ್ರು. ಅದನ್ನು ಕೂಡ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಆಗಿ ಲೈಕ್ ಮಾಡಿ.